ಹಾಯ್ ಗೆಳೆಯರೆ, ಎಲ್ಲರೂ ಹೇಗಿದ್ದೀರಾ? ನಿಮ್ಮೆಲ್ಲರಿಗೂ ತುಂಬಾನೇ ಧನ್ಯವಾದಗಳು. ಯಾಕೆಂದ್ರೆ ನನ್ನ ಕೊನೆಯ ವಿಡಿಯೋಗೆ ನೀವೆಲ್ಲರೂ ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ. ಹೀಗೆ ಮುಂದೆನೂ ಸಪೋರ್ಟ್ ಮಾಡ್ತಾನೆ ಇರಿ. ನಾನು ಇನ್ನು ಮುಂದೆ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಾವು ಇವತ್ತು ನೋಡೋಕ್ಕೆ ಹೊರಟಿರೋದು ಒಂದು ತುಂಬಾನೇ ಎಮೋಷ್ನಲ್ ಆಗಿರೋ, ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರವಾಗೋ ಒಂದು ಬ್ಯೂಟಿಫುಲ್ ಮೂವಿನೇ. ಈ ಮೂವಿ ಟರ್ಕಿ ಭಾಷೆಯ ಮೈ ವರ್ಲ್ಡ್ ಅನ್ನೋದೇ. ಈ ಮೂವಿ ಬಗ್ಗೆ ಹೇಳೋದಾದ್ರೆ, ಒಂದು ಚಿಕ್ಕ ಹುಡುಗಿ ಇರ್ತಾಳೆ. ಅವಳಿಗೆ ಹುಟ್ಟಿನಿಂದಲೇ ಕಣ್ಣು ಕಾಣಿಸೋಲ್ಲ, ಹಾಗೆ ಕಿವಿನೂ ಕೂಡ ಕೇಳಿಸಲ್ಲ. ಈ ರೀತಿ ಇದ್ದಾಗ ಅವರ ತಂದೆ ತಾಯಿನೇ ಆ ಮಗುನ ಎಲ್ಲಾದ್ರೂ ದೂರ ಆಶ್ರಮಕ್ಕೆ ಸೇರಿಸ್ಬೇಕು ಅಂತ ಅನ್ಕೋತಾ ಇರ್ತಾರೆ. ಆದರೆ ಒಂದು ಟೀಚರ್ ಬರ್ತಾರೆ. ಅವರು ಬಂದು ಆ ಮಗುನ ಜೀವನನೇ ಬದಲಾಯಿಸ್ತಾರೆ. ಆ ಮಗುಗೆ ಎಲ್ಲನೂ ಹೇಳ್ಕೊಡ್ತಾರೆ. ಮುಂದೆ ಆ ಮಗು ಬೆಳೆದು ತನ್ನ ಜೀವನದಲ್ಲಿ ಸಕ್ಸಸ್ ಆದ್ಲಾ ಇಲ್ವಾ, ಈ ಟೀಚರ್ ಆ ರೀತಿ ಸಕ್ಸಸ್ ಆದರೆ ಅದಕ್ಕೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅನ್ನೋದೇ ಈ ಮೂವಿಯ ಸ್ಟೋರಿ. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ನಾನು ನಿಮ್ಮ ಕನ್ನಡ ಮೂವಿ ಗುರು. ಎಲ ಅಂತ ಒಂದು ಲೇಡಿ, ಅವರಿಗೆ 40 ವರ್ಷ ವಯಸ್ಸಾಗಿದೆ. ಅವರಿಗೆ ಕಣ್ಣು ಕಾಣಿಸಲ್ಲ, ಕಿವಿನೂ ಕೇಳಿಸಲ್ಲ. ಆಗಿದ್ರೂ ಕೂಡ ಅವರು ತನ್ನ ಡಿಗ್ರಿ ಎಕ್ಸಾಮ್ಗಾಗಿ ಪ್ರಿಪೇರ್ ಆಗ್ತಾ ಇರ್ತಾರೆ. ಎಲ ತುಂಬಾನೇ ಸಂತೋಷವಾಗಿದ್ದಾರೆ. ಅವರಿಗೆ ಎಲ್ಲನೂ ಇದೆ, ಆದರೆ ದೊಡ್ಡ ಬೇಜಾರಿದೆ. ಅವಳ ಜೊತೆ ಈಗ ಅವಳ ಟೀಚರ್ ಇಲ್ಲ. ಅದನ್ನು ನೆನೆಸ್ಕೊಂಡು ತುಂಬಾನೇ ಬೇಜಾರಾಗ್ತಾ ಇದ್ದಾರೆ. 12 ವರ್ಷದಿಂದ ಅವರು ಎಲ್ಲೋ ಕಾಣೆಯಾಗಿ ಹೋಗ್ಬಿಟ್ಟಿದ್ದಾರೆ. ಅವರು ಬರ್ತಾರೆ ಅಂತ ಪ್ರತಿದಿನ ಎಲ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಎಲಾಗೆ ಒಂದು ತಂಗಿ ಇದ್ದಾರೆ, ಅವರ ಹೆಸರು ಆಲಿಯಾ ಅಂತ. ಇಬ್ರು ಮನೆಗೆ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಆಗ ದಾರಿಲಿ ಯಾವುದೋ ಒಂದು ವ್ಯಕ್ತಿ ಕೂತ್ಕೊಂಡಿರೋದನ್ನ ಆಲಿಯಾ ನೋಡ್ತಾರೆ. ಅವರ ಹತ್ರ ಹೋಗಿ ನೋಡಿದಾಗ ಅವರಿಗೆ ತುಂಬಾನೇ ಸಂತೋಷ ಆಗುತ್ತೆ. ಹಾಗೆ ಎಲ ಹತ್ರ ಬಂದು, ಎಲ ಅದು ಟೀಚರ್ ವಾಪಸ್ ಬಂದಿದ್ದಾರೆ ಎಲ ಅಂದಾಗ ಎಲ ಅದನ್ನ ನಂಬೋದೇ ಇಲ್ಲ. ಆಲಿಯಾ ಸುಳ್ಳು ಹೇಳ್ಬೇಡ ಅಂತ ಸೈನ್ ಲ್ಯಾಂಗ್ವೇಜ್ ಅಲ್ಲೇನೆ ಹೇಳ್ತಾರೆ. ಇಲ್ಲ ಎಲ ಅದು ಟೀಚರೇ ಅಂದಮೇಲೆ ಎಲಾಗೆ ಅದನ್ನ ಕೇಳಿ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ಟೀಚರ್ ಹತ್ರ ಹೋಗಿ ಟೀಚರ್ನ ಮುಟ್ಟುತ್ತಾಳೆ. ಮುಟ್ಟಿದಾಗ ಅವಳಿಗೆ ಗೊತ್ತಾಗುತ್ತೆ ಇದು ನಮ್ಮ ಟೀಚರ್ ಅಂತ ಗೊತ್ತಾದ್ಮೇಲೆ ತುಂಬಾ ಖುಷಿಯಿಂದ ಟೀಚರ್ನ ಹಗ್ ಮಾಡ್ಕೋತಾರೆ. ಟೀಚರ್ ನೋಡೋದಕ್ಕೇನೆ ತುಂಬಾ ವಿಚಿತ್ರವಾಗಿ ಆಗ್ಬಿಟ್ಟಿದ್ದಾರೆ. ಅವರು ತುಂಬಾನೇ ವಯಸ್ಸಾಗಿ ಗಡ್ಡ ಎಲ್ಲ ಬಿಟ್ಕೊಂಡು ವಿಚಿತ್ರವಾಗಿ ಆಗಿದ್ದಾರೆ. ಈಗ ಟೀಚರ್ನ ಒಂದು ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಅವರು ಅಲ್ಲೇ ಒಂದು ಮುಗ್ಧ ಮಗು ತರ ಓಡಾಡ್ಕೊಂಡಿದ್ದಾರೆ. ಆಕ್ಚುಲ್ ಆಗಿ ಅವ್ರಿಗೆ ಒಂದು ಕಾಯಿಲೆ ಇದೆ. ಅವರು ಎಲ್ಲ ವಿಷಯನೂ ಮರ್ತೋಗಿದ್ದಾರೆ. ಹೇಗೆ ಮಾತಾಡಬೇಕು ಅನ್ನೋದು ಕೂಡ ಅವ್ರಿಗೆ ನೆನಪಿಲ್ಲ. ಎಲ್ಲಾನು ಕೂಡ ಅವ್ರಿಗೆ ಚೂರುನು ನೆನಪೇ ಇಲ್ಲ. ಈಗ ಎಲಾಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇರಲ್ಲ. ಅದಕ್ಕೋಸ್ಕರ ತನ್ನ ಲೈಫ್ ಸ್ಟೋರಿನೇ ಒಂದು ಬುಕ್ ರೀತಿ ರೆಡಿ ಮಾಡಿ ಅವರ ಬಳಿ ತಂದು ಕೊಡ್ತಾರೆ. ಅದನ್ನು ಕೂಡ ಸೈನ್ ಲ್ಯಾಂಗ್ವೇಜಲ್ಲಿ. ಟೀಚರ್ಗೆ ABCDನೇ ನೆನಪಿರೋದಿಲ್ಲ. ಇದರಲ್ಲಿ ಸೈನ್ ಲ್ಯಾಂಗ್ವೇಜ್ ಎಲ್ಲಿಂದ ಅರ್ಥ ಆಗುತ್ತೆ. ಅವರು ಒಂದು ಮಗು ಥರ ಆ ಪೇಪರ್ನ ಎಸ್ದಾಡ್ಕೊಂಡು ಆಟಾಡ್ತಾ ಇರ್ತಾರೆ. ಇದನ್ನು ನೋಡಿ ಅಲ್ಲೇ ಇದ್ದಂಥ ಡಾಕ್ಟರ್ ಕೇಳ್ತಾರೆ, ಎಲ ಏನು ಮಾಡ್ತಾ ಇದ್ದಾರೆ? ಅವರ ಅಮ್ಮ ಅದಕ್ಕೆ, ಎಲ ಟೀಚರ್ಗೆ ಎಲ್ಲನೂ ನೆನಪಿಸೋದಕ್ಕೆ ಟ್ರೈ ಮಾಡ್ತಾ ಇದೆ. ಅದಕ್ಕೆಲ್ಲ ಚಾನ್ಸೇ ಇಲ್ಲ ಮೇಡಮ್, ಇದು ಇಂಪಾಸಿಬಲ್ ಡಾಕ್ಟರ್, ಇಂಪಾಸಿಬಲ್ ಅನ್ನೋದು ಎಲ ಹತ್ರ ಇಲ್ವೇ ಇಲ್ಲ. ಎಲ ಎಲ್ಲನೂ ಮಾಡ್ತಾಳೆ, ಅವಳಿಂದ ಎಲ್ಲನೂ ಪಾಸಿಬಲ್ಲೇ. ಇದನ್ನ ಟೀಚರೇ ಹೇಳ್ಕೊಟ್ಟಿರೋದು. ಯಾರು ಈ ಟೀಚರ್? ಯಾಕೆ ಎಲ ಈ ಟೀಚರ್ನ ಇಷ್ಟೊಂದು ಇಷ್ಟಪಡ್ತಾ ಇದ್ದಾಳೆ? 1952ನೇ ಇಸ್ವಿಲಿ ತುಂಬಾನೇ ರಿಚ್ ಆಗಿರೋ ಒಂದು ಫ್ಯಾಮಿಲಿಲಿ ಎಲ ಅಂತ ಒಂದು ಮಗು ಹುಟ್ಟುತ್ತೆ. ಅದನ್ನ ನೋಡಿ ಅವರಮ್ಮ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಡಾಕ್ಟರ್ ಮಗುನ ಚೆಕ್ ಮಾಡಿ ಅವರ ಪೇರೆಂಟ್ಸ್ ಹತ್ರ ಬಂದು ಹೇಳ್ತಾರೆ, ಈ ಮಗುಗೆ ಕಣ್ಣು ಕಾಣಿಸೋಲ್ಲ, ಕಿವಿನೂ ಕೇಳಿಸೋಲ್ಲ ಅಂತ. ಇದನ್ನ ಕೇಳಿ ಅವರಮ್ಮಗೆ ತುಂಬಾನೇ ಬೇಜಾರಾಗುತ್ತೆ. ತನ್ನ ಮಗು ತನ್ನನ್ನ ನೋಡೋದಿಲ್ವಾ, ತನ್ನ ಮಗು ಅಮ್ಮ ಅಂತ ಕರೆಯೋದಿಲ್ವಾ ಅಂತ ತುಂಬಾನೇ ಅಳ್ತಾರೆ. ಹಾಗೆ ಸುಮಾರು ವರ್ಷಗಳು ಕಳೆಯುತ್ತೆ. ಈಗ ಎಲಾಗೆ 7ರಿಂದ 8 ವರ್ಷ. ಅವಳಿಗೆ ಏನೂ ಗೊತ್ತಾಗ್ತಾ ಇರಲ್ಲ. ಊಟ ಅಂದ್ರೆ ಏನು, ನೀರು ಅಂದ್ರೆ ಏನು, ಹೇಗೆ ಮಾತಾಡಬೇಕು, ಹೇಗೆ ಊಟ ಮಾಡಬೇಕು ಅಂತ ಕೂಡ ಅವಳಿಗೆ ಗೊತ್ತಿಲ್ಲ. ಯಾರ ಪ್ಲೇಟ್ ಸಿಗುತ್ತೋ
ಡೈನಿಂಗ್ ಟೇಬಲಲ್ಲಿ ಯಾರು ಕೂತಿರ್ತಾರೋ ಆ ಪ್ಲೇಟಲ್ಲಿ ಹೋಗಿ ಅವಳಾಗವಳೆ ಇಷ್ಟ ಬಂದಿದ್ದ ಕೈಯಲ್ಲಿ ತಿಂತಾ ಇರ್ತಾಳೆ. ಹೇಗೆ ಮನೇಲಿ ಒಂದು ಪ್ರಾಣಿ ಸಾಕ್ತಾ ಇರ್ತೀವೋ ಅದೇ ರೀತಿ ಎಲ್ಲ ಬೆಳೆದು ಇಷ್ಟು ವರ್ಷದ ಮಗು ಆಗಿರ್ತಾಳೆ. ಹೀಗೆ ಇರೋದ್ರಿಂದ ಮನೇಲಿ ತುಂಬಾನೇ ಪ್ರಾಬ್ಲಮ್ಗಳು ಬರೋದಕ್ಕೆ ಶುರು ಆಗುತ್ತೆ. ಎಲಾಗೆ ಒಂದು ಚಿಕ್ಕ ತಂಗಿನೂ ಇರ್ತಾಳೆ, ಅವಳ ಹೆಸರು ಆಲಿಯಾ ಅಂತ. ಆ ಮಗುನ ಮಿಸ್ ಆಗಿ ಎಲ ಕೆಳಗೆ ಬೀಳಿಸಿದಾಗ ಅವರ ಅಪ್ಪ ಬಂದು ಎಲಾನ ಹೊಡಿತಾರೆ, ಹಾಗೆ ಕೆಳಗೇನು ದೂಕ್ಬಿಡ್ತಾರೆ. ಇದನ್ನು ನೋಡಿ ಅವ್ರ ಅಮ್ಮಗೆ ತುಂಬಾನೇ ಬೇಜಾರಾಗುತ್ತೆ. ನನ್ನ ಮಗಳು ಏನನ್ನು ಬೇಕು ಅಂತ ಮಾಡಿಲ್ಲ, ಅವಳಿಗೆ ಏನು ಗೊತ್ತಾಗ್ತಾ ಇಲ್ಲ, ಹೀಗೆಲ್ಲ ನಡಿಬಾರ್ದು, ಅವಳಿಗೆ ಎಲ್ಲ ವಿಷಯನೂ ಗೊತ್ತಾಗಬೇಕು ಅಂತ ಅವರ ಅಪ್ಪನ ಹತ್ರ ಒಂದು ಟೀಚರ್ನ ನಾವು ಅಪಾಯಿಂಟ್ ಮಾಡೋಣ ಅಂತ ಕೇಳ್ತಾರೆ. ಆದರೆ ಅವರಪ್ಪ, ಏನು ಟೀಚರ್, ಈ ಮಗುಗೆ ಕಿವಿನೂ ಕೇಳಿಸಲ್ಲ, ಹಾಗೆ ಕಣ್ಣು ಕಾಣಿಸಲ್ಲ, ಈ ರೀತಿ ಇರೋ ಮಗುಗೆ ಯಾವ ಟೀಚರ್ ಬಂದು ಟ್ರೈನಿಂಗ್ ಕೊಡ್ತಾರೆ, ಅದೆಲ್ಲ ಇಂಪಾಸಿಬಲ್. ಇಲ್ಲ ರೀ, ಈ ರೀತಿ ಇರೋ ಸ್ಪೆಷಲ್ ಕಿಡ್ಸ್ಗೆ ಅಂತಾನೆ ಟೀಚರ್ಗಳು ಇದ್ದಾರೆ, ಆ ಟೀಚರ್ನೆಲ್ಲ ನಾವು ಹುಡುಕಿದ್ರೆ ಖಂಡಿತ ನಮಗೆ ಒಳ್ಳೆ ಟೀಚರ್ ಸಿಕ್ಕೇ ಸಿಗ್ತಾರೆ. ಇನ್ನೊಂದು ಕಡೆ ಟರ್ಕಿ ದೇಶದ ಬೇರೆ ಒಂದು ಮನೆಯಲ್ಲಿ ತೋರಿಸ್ತಾರೆ, ಒಂದು ವ್ಯಕ್ತಿ ತುಂಬಾನೇ ಕುಡಿದು ತುಂಬಾನೇ ನಶೆಲಿ ಇರ್ತಾರೆ. ಆ ವ್ಯಕ್ತಿ ಹೆಸರು ಮಾಹಿರ್ಗೂ ಕೂಡ ಎಲ್ಲ ಥರನೇ ಒಂದು ತಂಗಿ ಇದ್ಲು. ಅವಳನ್ನ ಅವರ ಅಮ್ಮನೇ ಕೊನೆಗೆ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಿ ಕರುಣಾ ಹತ್ಯೆ ಮಾಡಿರ್ತಾಳೆ. ಇದನ್ನೇ ನೆನೆಸ್ಕೊಂಡು ಮಾಹಿರ್ ತುಂಬಾನೇ ಕುಡಿತಾ ಇರ್ತಾರೆ. ಹಾಗನೇ ಅವರಿಗೆ ಎಲಾ ಬಗ್ಗೆ ಗೊತ್ತಾಗುತ್ತೆ. ಎಲಾಗೆ ಹೇಗಾದ್ರೂ ಎಲ್ಲ ವಿಷಯನೂ ಹೇಳ್ಕೊಡ್ಬೇಕು, ಅವಳಿಗೆ ತನ್ನ ತಂಗಿಗೆ ಆಗಿದ್ದ ರೀತಿ ಆಗೋದಕ್ಕೆ ಬಿಡಬಾರ್ದು ಅನ್ನೋದೇ ಮಾಹಿರ್ನ ಆಸೆ ಆಗಿರುತ್ತೆ. ಅದಕ್ಕೋಸ್ಕರ ಅವರ ಮನೆಗೂ ಕೂಡ ಹೋಗ್ತಾರೆ. ಎಲ್ಲ ಬೆಡ್ ಕೆಳಗೆ ಔತ್ಕೊಂಡಿರ್ತಾರೆ. ನಮ್ಮ ಟೀಚರ್ ಕೆಳಗೆ ಬಗ್ಗಿ ಅವಳ ಕೈಯಲ್ಲಿದ್ದ ಗೊಂಬೆನ ಹೇಳಿದಾಗ ಅವಳು ಹೊರಗಡೆ ಬರ್ತಾಳೆ. ನಂತರ ಎಲ್ಲ ಟೀಚರ್ನ ಫೇಸ್ನ ಮುಟ್ತಾಳೆ. ಹಾಗೆ ತನ್ನ ಫೇಸ್ನ ಮುಟ್ಟಿದಾಗ ನನ್ನ ಕಣ್ಣು ಯಾಕೆ ತುಂಬಾನೇ ವ್ಯತ್ಯಾಸವಾಗಿದೆ ಅಂತ ಕನ್ಫ್ಯೂಸ್ ಆಗ್ತಾಳೆ. ಆಗ ಟೀಚರ್ ತನ್ನ ಸನ್ಗ್ಲಾಸ್ನ ತೆಗೆದು ಅವಳಿಗೆ ಹಾಕ್ತಾರೆ. ಈಗ ಮುಟ್ಟಿ ನೋಡಿ ತುಂಬಾನೇ ನಗಾಡೋದಕ್ಕೆ ಶುರು ಮಾಡ್ತಾರೆ. ನಾನು ಮೊದಲೇ ಹೇಳಿದ್ನಲ್ವಾ, ಎಲಾಗೆ ಊಟ ಮಾಡೋದು ಗೊತ್ತಿಲ್ಲ, ಊಟ ಅಂದರೆ ಏನು, ನೀರು ಅಂದರೆ ಏನು, ಪ್ಲೇಟಲ್ಲಿ ಹೇಗೆ ತಿನ್ನಬೇಕು, ಸ್ಪೂನಲ್ಲಿ ಹೇಗೆ ತಿನ್ನಬೇಕು ಯಾವುದು ಗೊತ್ತಾಗ್ತಾ ಇರಲ್ಲ. ಹೀಗೆ ಎಲ್ಲರೂ ಕೂತ್ಕೊಂಡು ಡೈನಿಂಗ್ ಟೇಬಲಲ್ಲಿ ಊಟ ಮಾಡುವಾಗ ಎಲ್ಲ ಯಾರ ತಟ್ಟೆಗೆ ಬೇಕಾದರೂ ಕೈ ಹಾಕಿ ಇಷ್ಟ ಬಂದ ರೀತಿ ತಿಂತಾ ಇರ್ತಾಳೆ. ಇದನ್ನೆಲ್ಲ ಟೀಚರ್ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ನಂತರ ಯಾವಾಗ ಟೀಚರ್ ತಟ್ಟೆಗೆ ಕೈ ಹಾಕ್ತಾಳೋ ಆ ಕೈನ ಗಟ್ಟಿಯಾಗಿ ಹಿಡ್ಕೊಬಿಡ್ತಾರೆ. ಇದನ್ನು ನೋಡಿ ಅವರಮ್ಮ, ಟೀಚರ್ ಏನು ಮಾಡ್ತಾ ಇದ್ದೀರಾ, ಎಲ್ಲ ತಿನ್ನೋದೇ ಹೀಗೆ? ಇಲ್ಲ ಮೇಡಮ್, ಇಲ್ಲಿವರೆಗೂ ಹೇಗೆ ನಡೀತು ಏನು ನಡೀತು ನನಗೆ ಗೊತ್ತಿಲ್ಲ, ಇನ್ನು ಮುಂದೆ ಇದೆಲ್ಲ ನಡೆಯಲ್ಲ. ಆದ್ರೂ ಎಲ್ಲ ಮತ್ತೆ ಆ ತಟ್ಟೆಯಲ್ಲಿ ಕೈ ಹಾಕೋಕ್ಕೆ ಬಂದಾಗ ಎಲ್ಲಾನ ಟೀಚರ್ ದೂಕ್ಬಿಡ್ತಾರೆ. ಇದನ್ನ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ. ರೀ, ನೀವೇನು ಟೀಚರಾ? ಒಂದು ಹ್ಯಾಂಡಿಕ್ಯಾಪ್ ಮಗುನ ಈಗ ಟ್ರೀಟ್ ಮಾಡೋದು ಹ್ಯಾಂಡಿಕ್ಯಾಪಾ? ಫಸ್ಟು ಅದನ್ನ ಹೇಳೋದು ನಿಲ್ಲಿಸಿ, ಅವಳೇನು ಹ್ಯಾಂಡಿಕ್ಯಾಪ್ ಅಲ್ಲ, ಎಲ್ಲರ ಥರ ಒಂದು ನಾರ್ಮಲ್ ಹುಡುಗಿ. ನೀವು ಅವಳಿಗೆ ಏನು ಹೇಳ್ಕೊಟ್ಟಿಲ್ಲ, ಅವಳು ತುಂಬ ವಿಷಯನ ಕಲಿಬೇಕು. ಅವಳು ಕಲಿಬೇಕು ಅಂತಂದರೆ ಈ ರೀತಿಯೇ ಅವಳಿಗೆ ಕಲಿಸೋದಕ್ಕೆ ಸಾಧ್ಯ ಅಂತ ಜೋರಾಗಿ ಎಲ್ರಿಗೂ ಗದರಿಸ್ತಾರೆ. ಅದನ್ನು ಕೇಳಿ ಎಲ್ಲರೂ ಅಲ್ಲಿಂದ ಹೋಗ್ಬಿಡ್ತಾರೆ. ನಂತರ ಟೀಚರ್ ಎಲಾಗೆ ಸ್ಪೂನಲ್ಲಿ ತಿನ್ನಿಸೋದು ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಎಲ್ಲ ಸ್ಪೂನಲ್ಲಿ ತಿನ್ನೋದೇ ಇಲ್ಲ. ಇದನ್ನ ಅವರಮ್ಮ ಕೂಡ ಡೋರಿಂದ ನೋಡ್ತಾನೆ ಇರ್ತಾರೆ. ಎಲ್ಲ ಇದನ್ನ ತಿನ್ನು, ಈ ರೀತಿನೇ ತಿನ್ಬೇಕು ಅಂತ ಎಲ್ಲ ಕೈನ ಅವ್ರ ಬಾಯಿ ಹತ್ರ ತಂದು ಇದು ಸ್ಪೂನ್, ಇದರಲ್ಲೇ ನೀನು ತಿನ್ಬೇಕು ಅಂದಾಗ ಎಲ್ಲ ಅವರ ಕೆನ್ನೆಗೆ ಹೊಡೆದು ಬಿಡ್ತಾರೆ. ನನಗೆ ಹೊಡಿತೀಯ ಅಂತ ಇವರು ಕೂಡ ಎಲಾಗೆ ಹೊಡಿತಾರೆ. ಇದನ್ನು ನೋಡಿ ಎಲ್ಲ ಅವರ ಅಮ್ಮ ತುಂಬಾನೇ ಬೇಜಾರು ಮಾಡ್ಕೋತಾರೆ. ಹಾಗೆ ಟೀಚರ್ ಎಲಾಗೆ ಸ್ಪೂನಲ್ಲಿ ತಿನ್ನಿಸಿದಾಗ ಎಲ್ಲ ಅದನ್ನ ಒಗೆದು ಬಿಡ್ತಾಳೆ. ನಾನು ತಿನ್ಸಿದ್ನ ಕೆಳಗಡೆ ಹೋಗಿದ್ಯಾ ಅಂತ ಅಲ್ಲೇ ಇದ್ದಂಥ ನೀರು ತೆಗೆದು ಅವಳ ಮೇಲೇನೆ ಚೆಲ್ಬಿಡ್ತಾರೆ. ಇದನ್ನು ನೋಡಿ ಎಲ್ಲ ಅವರ ಅಮ್ಮ ಹಾಗೂ ಮನೆ ಕೆಲಸದವಳು ತುಂಬಾನೇ ಶಾಕ್ ಆಗ್ತಾರೆ. ಇವರು ಟೀಚರಾ ಅಲ್ಲ ಸೈಕೋನ, ಮಗುನ ಈ ರೀತಿ ನಡ್ಸ್ಕೋತಾ ಇದ್ದಾರೆ. ಆದರೆ ಟೀಚರ್ ಮಾತ್ರ ಅದನ್ನ ಕೇರ್ ಮಾಡದೆ ಎಲ್ಲಾನ ಕೂರಿಸಿ ಮತ್ತೆ ತಿನ್ನಿಸ್ತಾರೆ. ಈ ಬಾರಿ ಎಲ್ಲಾನು ಅದನ್ನ ಅರ್ಥ ಮಾಡ್ಕೋತಾರೆ. ಹಾಗೆ ತಿನ್ನೋಕ್ಕೂ ಶುರು ಮಾಡ್ತಾರೆ. ಇದನ್ನ ನೋಡಿ ಈಗ ಅವರ ಅಮ್ಮಗೆ ತುಂಬಾನೇ ಖುಷಿ ಆಗುತ್ತೆ. ಇದೇ ಮೊದಲ ಬಾರಿ ಎಲ್ಲ ಈ ರೀತಿ ತಿಂತಾ ಇರೋದು. ಅವರ ಅಮ್ಮಗೆ ಟೀಚರ್ ಎಷ್ಟೇ ರಫ್ ಆಗಿದ್ರು ಅವರು ಮಾಡ್ತಾ ಇರೋ ವಿಷಯಗಳು ಸರಿಯಾಗೇ ಇದೆ ಅಂತ ಅನ್ಸುತ್ತೆ. ಆದರೆ ಅವರ ಅಪ್ಪನಿಗೆ ಇದ್ಯಾವುದು ಕೂಡ ಇಷ್ಟ ಆಗಲ್ಲ. ಸೊ ಟೀಚರ್ನ ಕೆಲಸದಿಂದ ತೆಗೆದು ಹಾಕ್ಬಿಡ್ತಾರೆ. ಆದರೆ
ಟೀಚರ್ ಮಾತ್ರ ಎಷ್ಟೇ ಹೇಳಿದ್ರು ನಾನು ಇಲ್ಲಿಂದ ಹೋಗೋದಿಲ್ಲ, ಎಲ್ಲಾಗೆ ಎಲ್ಲಾನು ಕಲಿಸೇ ನಾನು ಹೋಗೋದು ಅಂತ ಹೇಳ್ತಾರೆ. ಆದರೆ ಅವರ ತಂದೆ ನಮಗೆ ನಮ್ಮ ಮಗುನ ಹೇಗೆ ನೋಡ್ಕೋಬೇಕು ಗೊತ್ತು, ದಯವಿಟ್ಟು ನೀವು ಹೊರಟ್ಬಿಡಿ ಅಂತ ಟೀಚರ್ನ ಕಳಿಸೋದಕ್ಕೆ ಹೇಳ್ತಾರೆ. ಲಕ್ಕಿಲಿ ಅವರ ಅಪ್ಪ ಈಗ 20 ದಿನ ಊರಲ್ಲಿ ಇರೋದಿಲ್ಲ, ಯಾವುದೋ ಬಿಸ್ನೆಸ್ ಟ್ರಿಪ್ ಮೇಲೆ ಬೇರೆ ಊರಿಗೆ ಹೋಗ್ತಾ ಇದ್ದಾರೆ. ಎಲ್ಲ ಅವರ ಅಮ್ಮನೂ ಕೂಡ ಟೀಚರ್ನ ಕಳ್ಸೋಣ ಅಂತ ಬಂದಾಗ ಟೀಚರ್ ಹೇಳ್ತಾರೆ, ನಾನು ಹೋದ್ರೆ ನೀವು ಎಲ್ಲಾನ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಿ ಅವಳನ್ನ ಸಾಯಿಸ್ಬಿಡ್ತೀರಾ. ಟೀಚರ್ ಏನು ಹೇಳ್ತಾ ಇದ್ದೀರಾ, ಅವಳು ನನ್ನ ಮಗಳು, ನನ್ನ ಜೀವ ಇದ್ದಾಗೆ, ನಾನು ಯಾಕೆ ಅವಳನ್ನ ಸಾಯಿಸ್ಲಿ? ಇದೇ ರೀತಿನೇ ನಮ್ಮ ಅಮ್ಮನೂ ಹೇಳ್ತಾ ಇದ್ರು. ಆದರೆ ಕೊನೆಗೆ ನನ್ನ ತಂಗಿನ ನೋಡ್ಕೊಳಕ್ಕಾಗದೆ ಒಂದು ಹಂತ ಆದಮೇಲೆ ಅವರು ಅವಳನ್ನ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಿ ಕರುಣಾಹತ್ಯೆ ಮಾಡಿಬಿಟ್ರು. ನೀವು ಕೂಡ ಬದಲಾಗ್ತೀರಾ, ಎಲ್ಲ ಟೈಮಲ್ಲೂ ನೀವೇ ಅವಳನ್ನ ನೋಡ್ಕೊಳ್ಳೋದಕ್ಕಾಗಲ್ಲ. ಅವಳಿಗೆ ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸೋಲ್ಲ, ಆದರೆ ಅವಳ ಬ್ರೈನು ತುಂಬಾ ಆ್ಯಕ್ಟಿವ್ ಆಗಿದೆ. ಅವಳಿಗೆ ನಾವು ಹೇಳ್ಕೊಟ್ರೆ ಎಲ್ಲನೂ ಕಲ್ತ್ಕೋತಾಳೆ. ಇನ್ಮೇಲೆ ಇದೇ ನಮ್ಮ ರೂಮ್, ಈ ರೂಮ್ನ ನಾನು ಚೇಂಜ್ ಮಾಡಿದ್ದೀನಿ. ಎಲ್ಲ ನನ್ನ ಜೊತೆನೆ 20 ದಿನ ಇಲ್ಲೇ ಇರ್ತಾಳೆ. ನಾನು ಎಲ್ಲ ವಿಷಯನೂ ಅವಳಿಗೆ ಹೇಳ್ಕೊಡ್ತೀನಿ. ದಯವಿಟ್ಟು ಅಲ್ಲಿವರೆಗೂ ಯಾರು ಈ ರೂಮ್ಗೆ ಬರಬೇಡಿ. ಅಷ್ಟು ಮಾತ್ರ ಅಲ್ಲ, ನನಗೆ 1 ರೂಪಾಯಿ ಸಂಬಳನೂ ಕೂಡ ಕೊಡಬೇಡಿ. ಹಾಗೆ ನಾನು ಇನ್ನು ಮುಂದೆ ಕುಡಿಯಲ್ಲ, ಪ್ರಾಮಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಎಲ್ಲ ಅವರ ಅಮ್ಮನಿಗೂ ಇದು ಸರಿನೇ, ನನ್ನ ಮಗಳು ಹೇಗಾದರೂ ಟ್ರೈನ್ ಆಗಿ ಸರಿಯಾದರೆ ಸಾಕು ಅಂತ ಅನಿಸ್ತಾ ಇರುತ್ತೆ. ಅದರಿಂದ ಅವರು ಕೂಡ ಒಪ್ಕೋತಾರೆ. ಹಾಗೆ ಎಲ್ಲಾನು ತಂದು ಆ ರೂಮ್ಗೆ ಬಿಡ್ತಾರೆ. ನಂತರ ಬಂದು ಎಲ್ಲ ಹತ್ರ, ಇಲ್ಲಿ ಯಾರೂ ಇಲ್ಲ, ನಾನು ನೀನು ಇಬ್ಬರೇ, ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಇನ್ಮೇಲೆ ನಾನು ಹೇಳೋದನ್ನೇ ನೀನು ಕೇಳಬೇಕು ಅಂತ ಹೇಳ್ತಾರೆ. ಆದರೆ ಎಲ್ಲಾಗೆ ಏನು ಅರ್ಥನೇ ಆಗ್ತಿರಲ್ಲ. ಹಾಗೆ ಓಡಾಡಿಕೊಂಡು ಎಡವಿ ಬೀಳ್ತಾಳೆ. ತುಂಬ ನೋವಿಂದ ಅಳೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ನೆಕ್ಸ್ಟ್ ಡೇನೂ ಆಗುತ್ತೆ. ಆಗ ಎಲ್ಲ ಹತ್ರ ಟೀಚರ್ ಬಂದು ಎಲ್ಲ ಕೈ ಹಿಡ್ಕೊಂಡು, ನಾರ್ಮಲಿ ಎಲ್ಲರೂ ABCD ಕಲಿತಾರೆ, ನಿನಗೆ ಬರೀ BLACK ಅಂದರೆ ಬ್ಲ್ಯಾಕ್ ಇದ್ರೆ ಸಾಕು ಅಂತ ಸ್ವಲ್ಪನೇ ಸೈನ್ ಲ್ಯಾಂಗ್ವೇಜ್ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾರೆ. ಒಂದೊಂದೇ ವಸ್ತುನ ಕೈಯಲ್ಲಿ ಕೊಟ್ಟು ಅದರ ಹೆಸರನ್ನು ಹೇಳ್ಕೊಡ್ತಾರೆ. ಬರ್ಡ್ ಅಂದ್ರೇನು, ಬಾಲ್ ಅಂದ್ರೇನು, ಎಲ್ಲ ವಿಷಯನೂ ಕೈಯಲ್ಲಿ ಕೊಟ್ಟು ಅದನ್ನು ಏಕೆ ಕ್ಯಾಚ್ ಮಾಡಬೇಕು, ಯಾವ ವಸ್ತು ಯಾವ ರೀತಿ ಇರುತ್ತೆ ಅಂತ ಎಲ್ಲನೂ ತುಂಬಾ ನಿಧಾನವಾಗಿ ಕ್ಲಿಯರಾಗಿ ಹೇಳ್ಕೊಡ್ತಾರೆ. ಹೀಗೆ ಕ್ಲಾಸ್ ನಡೆಯುವಾಗ ಮಳೆ ಬರೋಕ್ಕೆ ಶುರುವಾಗುತ್ತೆ. ಆ ಹನಿಗಳನ್ನ ಎಲ್ಲ ಕೈ ಮೇಲೆ ಬೀಳಿಸಿ ತನ್ನ ಬಾಯಿ ಬಳಿ ತಂದು ವಾಟರ್ ಅಂತಾರೆ. ಎಲ್ಲಾನು ಹೀಗೆ ತನ್ನ ಬಾಯಿ ಬಳಿ ತೆಗೆದುಕೊಂಡು ಹೋಗಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ಎಲ್ಲಾಗೆ ನೀರು ಅಂದರೆ ತುಂಬ ಭಯ. ಆದರೂ ಫೌಂಟೇನ್ ಹತ್ರ ಇರೋ ನೀರನ್ನ ಟಚ್ ಮಾಡಿಸಿ ಇದು ವಾಟರ್ ಅಂತ ಹೇಳ್ಕೊಡ್ತಾನೆ ಇರ್ತಾರೆ. ಹೀಗೆ ಎಲ್ಲಾಗೆ ಒಂದೊಂದು ವಿಷಯನೂ ಒಂದೊಂದು ವಸ್ತು ಬಗ್ಗೆನೂ ಹೇಳ್ಕೊಡ್ತಾ ಇರ್ತಾರೆ. ಅವಳು ಕೂಡ ಎಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾಳೆ. ಹೀಗೆ ತುಂಬ ದಿನಗಳು ಕಳೆಯುತ್ತೆ. ಎಲ್ಲನ ನೋಡೋಕ್ಕೆ ಅಂತ ಅವ್ರ ಅಮ್ಮನೂ ಬರ್ತಾರೆ. ಟೀಚರ್ ಎಲ್ಲನೂ ಕಲ್ತ್ಕೊಂಡ್ಲಾ? ಎಲ್ಲಾಗೆ ಎಲ್ಲ ವಸ್ತುಗಳ ಹೆಸರು ಗೊತ್ತಾಗ್ತಾ ಇದೆ, ಆದರೆ ಯಾವ ವಸ್ತು ಯಾವುದು ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ. ವಾಟರ್ನ ಸ್ಪೂನ್ ಅಂತಾಳೆ, ಸ್ಪೂನ್ನ ಚೇರ್ ಅಂತ ಇದ್ದಾಳೆ. ನಾನು ಇನ್ನೂ ಅವಳನ್ನ ಟ್ರೈನ್ ಮಾಡಬೇಕಾಗಿದೆ. ಟೀಚರ್ ಆಲ್ರೆಡಿ 19 ದಿನ ಆಗೋಗಿದೆ. ನಾಳೆ ನನ್ನ ಹಸ್ಬೆಂಡ್ ಬರ್ತಾರೆ. ಅವರು ಬಂದಾಗ ನೀವು ಇದ್ದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಮೇಡಮ್. ಎಲ್ಲಾಗೆ ಒಂದೇ ಒಂದು ಚಿಕ್ಕ ಸ್ಪಾರ್ಕ್ ಬೇಕು. ತುಂಬಾ ಕತ್ಲಾಗಿರೋಂಥ ಡಾರ್ಕ್ ಆಗಿರೋಂಥ ಅವಳ ಪ್ರಪಂಚದಲ್ಲಿ ಒಂದೇ ಒಂದು ಚಿಕ್ಕ ಸ್ಪಾರ್ಕ್ ಬಂದರೆ ಸಾಕು, ಅವಳಿಗೆ ಎಲ್ಲನೂ ಅರ್ಥ ಆಗುತ್ತೆ. ಸರ್, ನೀವು ಹೇಳೋದು ನನಗೆ ಅರ್ಥ ಆಗ್ತಾ ಇದೆ, ಬಟ್ ನಾಳೆ ನನ್ನ ಹಸ್ಬೆಂಡ್ ಬರ್ತಾರೆ. ನೀವು ಅವರು ಬರೋಕ್ಕಿಂತ ಮುಂಚೆ ದಯವಿಟ್ಟು ಹೊರಟೋಗ್ಬಿಡಿ. ಸರಿ ಮೇಡಮ್, ಇನ್ನೂ 1 ದಿನ ಇದೆ ಅಲ್ವಾ, ಅಲ್ಲಿವರೆಗೂ ನಾನು ಎಲ್ಲನ ಟ್ರೈನ್ ಮಾಡ್ತೀನಿ ಅಂತ ಒಳಗಡೆ ಹೋಗ್ತಾರೆ. ಆಗ ಅವರಮ್ಮ ಎಲ್ಲನ ನೋಡಿ ತುಂಬಾ ಖುಷಿ ಪಡ್ತಾರೆ. ಯಾಕೆಂದರೆ ಎಲ್ಲ ತಾನೇ ಕೂತ್ಕೊಂಡು ಸ್ಪೂನಲ್ಲಿ ಅವಳಾಗವಳೆ ಊಟ ಮಾಡ್ತಾ ಇರ್ತಾರೆ. ಇದನ್ನು ನೋಡಿ ಅವರಮ್ಮ ಟೀಚರ್ನ ಕರೆದು, ಟೀಚರ್ ತುಂಬಾ ಥ್ಯಾಂಕ್ಸ್, ಎಲ್ಲ ಎಷ್ಟೊಂದು ಬದಲಾಗಿದ್ದಾಳೆ, ಇದಕ್ಕೆಲ್ಲನೂ ನೀವೇ ಕಾರಣ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಮಾರನೇ ದಿನಾನೂ ಆಗುತ್ತೆ. ಇನ್ನೂ ಎಲ್ಲಾಗೆ ಏನೂ ಅರ್ಥ ಆಗ್ತಾನೆ ಇರಲ್ಲ. ಎಲ್ಲ ಅರ್ಥ ಮಾಡ್ಕೊ, ಇಲ್ಲಾಂದರೆ ನಿನ್ನ ಒಂದು ಪ್ರಾಣಿ ಥರ ಕತ್ತಲ್ಲಿ ಗಂಟೆ ಕಟ್ಟಿ ನಿನ್ನ ತುಂಬಾ ಕೀಳಾಗಿ ನಡೆಸ್ತಾರೆ ಅಂತ ಜೋರಾಗಿ ಕಿರಿಸ್ತಾರೆ. ಆದರೆ ಎಲ್ಲಾಗೆ ಏನೂ ಅರ್ಥ ಆಗ್ತಾ ಇರಲ್ಲ. ಆಗ ಅವ್ರ ಅಪ್ಪ ಬಂದ್ಬಿಡ್ತಾರೆ. ಎಲ್ಲನೂ ಮುಗ್ದೋಯ್ತು. ಇನ್ನೇನು ಟೀಚರ್ ಮನೆಯಿಂದ ಹೊರಡಬೇಕು. ಸರಿ ಅಂತ ಟೀಚರು ಕೂಡ ಹೊರಡ್ತಾ ಇರ್ತಾರೆ. ಆಗ ಎಲ್ಲ ಮತ್ತೆ ಡೈನಿಂಗ್ ಟೇಬಲಲ್ಲಿ ಹಳೆ ರೀತಿಯಲ್ಲಿ ಕೂತ್ಕೊಂಡು ಕೈಯಲ್ಲೇ ತಿಂತಾ ಇರ್ತಾರೆ. ಇದನ್ನು ನೋಡಿ ತುಂಬಾ ಕೋಪಗೊಂಡ ಟೀಚರ್ ಎಲ್ಲನ ಹೇಳ್ಕೊಂಡು ಹೋಗಿ ಫೌಂಟನ್ನಲ್ಲಿರೋ ನೀರಲ್ಲಿ ಎಸ್ದು ಬಿಡ್ತಾರೆ.
ಎಲ್ಲ ಇದು ವಾಟರ್ ವಾಟರ್ ಅಂತ ಅವಳ ಕೈನ ಹಿಡ್ಕೊಂಡು ಎಷ್ಟೇ ಹೇಳ್ತಾ ಇದ್ರು ಅವಳಿಗೆ ಏನೂ ಅರ್ಥ ಆಗ್ತಿರಲ್ಲ. ಅವಳು ನೀರು ಅಂದ್ರೆ ತುಂಬಾನೇ ಭಯಪಡ್ತಾ ಇದ್ದಾಳೆ. ಅವಳು ನೀರೊಳಗೆ ಬಿದ್ದಿದ ತಕ್ಷಣ ತುಂಬಾನೇ ನಡ್ಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಷ್ಟೇ, ಎಲ್ಲಾನು ಮುಗಿದೋಯ್ತು, ಇವಳನ್ನು ಕೂಡ ನನ್ನ ತಂಗಿ ರೀತಿನೇ ಮಾಡಿಬಿಡ್ತಾರೆ ಅಂತ ತುಂಬಾ ಬೇಜಾರಲ್ಲಿ ಅಲ್ಲೇ ಕೂತ್ಕೋತಾರೆ ಮಾಹಿರ್. ಆಗ ಸಡನ್ ಆಗಿ ಎಲ್ಲ ನಿಧಾನವಾಗಿ ಎತ್ತಿ ಫೌಂಟೈನಲ್ಲಿ ಕೈನ ಇಟ್ಟು ಟೀಚರ್ನು ಕೂಡ ಒಳಗೆ ಕರೀತಾಳೆ. ಟೀಚರ್ ಕೂಡ ಒಳಗೆ ಹೋದ್ಮೇಲೆ ಟೀಚರ್ ಕೈನ ಅವಳ ಬಾಯಿ ಬಳಿ ಇಟ್ಟು ವಾಟರ್ ವಾಟರ್ ಅಂತ ಹೇಳ್ತಾರೆ. ಟೀಚರ್ಗೆ ನಂಬೋದಕ್ಕೆ ಆಗ್ತಾ ಇರಲ್ಲ. ಯಾಕೆಂದ್ರೆ ಎಲ್ಲ ಈಗ ಎಲ್ಲನೂ ಅರ್ಥ ಮಾಡ್ಕೋತಾ ಇದ್ದಾಳೆ. ಮತ್ತೆ ಎಲ್ಲನ ಕೈ ಹಿಡ್ಕೊಂಡು ಟೀಚರ್ ಕೂಡ ವಾಟರ್ ವಾಟರ್ ಅಂತ ಹೇಳ್ತಾರೆ. ಹಾಗೆ ಕೈ ಮೇಲೆ ಬರೀತಾರೆ. ಅವರು ಬರೆದ ರೀತಿನೇ ಎಲ್ಲ ಕೂಡ ಸೈನ್ ಲ್ಯಾಂಗ್ವೇಜಲ್ಲಿ ಬರೆದು ತೋರಿಸ್ತಾಳೆ. ಟೀಚರ್ ಫುಲ್ಲು ಖುಷಿಯಾಗಿ ಎಕ್ಸೈಟ್ ಆಗಿ ಅವರ ಅಪ್ಪ ಅಮ್ಮನ ಕರೀತಾರೆ. ನಂತರ ಅವರ ಅಪ್ಪ ಅಮ್ಮನ ಹೆಸರು ಕೂಡ ಹೇಳ್ಕೊಟ್ಟ ಮೇಲೆ ಅದನ್ನು ಎಲ್ಲ ಹೇಳ್ತಾಳೆ. ಇದನ್ನ ಕೇಳಿ ಅವರ ಅಪ್ಪ ಅಮ್ಮಗೆ ತುಂಬಾನೇ ಖುಷಿ ಆಗುತ್ತೆ. ನಂತರ ಎಲ್ಲ ಟೀಚರ್ ಬಳಿ ಬಂದು ನೀವು ಯಾರು ಅನ್ನೋ ರೀತಿ ಕೇಳಿದಾಗ ಅವರು ಅವಳ ಕೈನ ಬಾಯಿ ಬಳಿ ಇಟ್ಕೊಂಡು ಟೀಚರ್ ಟೀಚರ್ ಅಂತ ಹೇಳ್ತಾರೆ. ಅವಳು ಕೂಡ ಅದನ್ನ ರಿಪೀಟ್ ಮಾಡ್ತಾಳೆ. ಇದನ್ನ ಕೇಳಿ ತುಂಬಾನೇ ಖುಷಿಯಾಗಿ ಟೀಚರ್ ಎಲ್ಲನ ಗಟ್ಟಿಯಾಗಿ ತಪ್ಕೋತಾರೆ. ಹೀಗೆ ತುಂಬಾ ವರ್ಷಗಳು ಕಳೆಯುತ್ತೆ. ಎಲ್ಲ ಈಗ ದೊಡ್ಡ ಹುಡುಗಿ ಆಗೋಗಿದ್ದಾಳೆ. ಎಲ್ಲ ಫ್ಯಾಮಿಲಿ ಜೊತೆನೆ ಟೀಚರ್ ಕೂಡ ಇದ್ದಾರೆ. ಹಾಗೆ ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಒಂದು ಯೂನಿವರ್ಸಿಟಿಯ ಅಡ್ಮಿನ್ನ ನೋಡ್ತಾರೆ. ಅವರು ಟೀಚರ್ ನಿಜವಾಗ್ಲೂ ನೀವು ಸೂಪರ್, ಆ ಮಗುಗೆ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿದಿರ ಅಲ್ವಾ? ಹೌದು ಸರ್, ಆದರೆ ನನಗೆ ಒಂದು ದೊಡ್ಡ ಆಸೆ ಇದೆ. ಹೇಗಾದರೂ ಎಲ್ಲ ಡಿಗ್ರಿ ಕಂಪ್ಲೀಟ್ ಮಾಡಿ ಆ ಡಿಗ್ರಿ ಗೌನ್ನ ಹಾಕ್ಕೊಂಡು ನನ್ನ ಮುಂದೆ ಬರಬೇಕು. ನಾನು ಅದನ್ನು ನೋಡಿ ತುಂಬಾನೇ ಖುಷಿ ಪಡಬೇಕು. ಸೊ ನೀವು ಅವಳನ್ನು ನಿಮ್ಮ ಯೂನಿವರ್ಸಿಟಿಲಿ ಸೇರಿಸ್ಕೊಳ್ಳಿ. ಟೀಚರ್, ಅದು ನಾರ್ಮಲ್ ಮಕ್ಕಳು ಓದೋ ಯೂನಿವರ್ಸಿಟಿ. ಎಲ್ಲ ರೀತಿ ಇರೋರು ಓದೋಕ್ಕೇನೆ ಬೇರೆ ಜಾಗ ಇದೆ, ಅಲ್ಲಿ ಸೇರಿಸಿ. ಇಲ್ಲ ಸರ್, ಎಲ್ಲ ನಾರ್ಮಲ್ ಮಕ್ಕಳ ಜೊತೆ ಓದಿ ಡಿಗ್ರಿ ತಗೋಬೇಕು, ಅದೇ ನನ್ನ ಆಸೆ. ಟೀಚರ್, ಹೇಳ್ತಾ ಇದ್ದೀನಿ ಅಂತ ಬೇಜಾರಾಗಬೇಡಿ, ಇದಕ್ಕೆ ಚಾನ್ಸೇ ಇಲ್ಲ, ಇಂಪಾಸಿಬಲ್. ಸರ್, ನಾನು ಎಲ್ಲಾಗೆ ಎಲ್ಲಾನು ಹೇಳ್ಕೊಟ್ಟಿದ್ದೀನಿ. ಇಂಪಾಸಿಬಲ್ ಅನ್ನೋದು ಒಂದನ್ನ ಬಿಟ್ಟು ಅವಳಿಂದ ಎಲ್ಲಾನು ಪಾಸಿಬಲ್ಲೇ. ಅವಳು ಕೂಡ ಎಲ್ಲ ರೀತಿ ಸಾಧಿಸೋಕ್ಕಾಗುತ್ತೆ. ಇದನ್ನ ಕೇಳಿ ಆ ಅಡ್ಮಿನ್ ಕೂಡ ಎಲ್ಲಾಗೆ ಯೂನಿವರ್ಸಿಟಿಲಿ ಸೀಟ್ ಕೊಡೋದಕ್ಕೆ ಒಪ್ಕೋತಾರೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಇಂಟರ್ವ್ಯೂ ಇರುತ್ತೆ. ಅದನ್ನ ಎಲ್ಲ ಕ್ಲಿಯರ್ ಮಾಡಿದ್ರೆ ಮಾತ್ರ ಅವಳಿಗೆ ಚಾನ್ಸ್ ಸಿಗೋದು. ಅವಳ ಜೊತೆ ಟೀಚರ್ ಕೂಡ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಹೋಗಿರ್ತಾರೆ. ಆದರೆ ಟೀಚರ್ ತಾನಾಗ್ತಾನೆ ಆನ್ಸರ್ ಕ್ರಿಯೇಟ್ ಮಾಡ್ಬೋದು ಅಂತ ಅವರ ಬದಲಾಗಿ ಬೇರೆ ಒಂದು ಲೇಡಿನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಕೂರಿಸಿರ್ತಾರೆ. ಹೀಗೆ ಮೊದಲ ಪ್ರಶ್ನೆ ಕೇಳ್ತಾರೆ, ನೀನು ಯಾಕೆ ಓದಬೇಕು ಅಂತ ಅನ್ಕೋತಾ ಇದೀಯಾ? ಇದಕ್ಕೆ ಎಲ್ಲಾನು ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಈ ಪ್ರಪಂಚದಲ್ಲಿ ನಾನೇ ಬಾಳ್ಬೇಕು, ಹಾಗೆ ನನಗೆ ತುಂಬ ನಾಲೆಡ್ಜ್ ಬೇಕು, ಅದಕ್ಕಾಗಿ. ಸರಿ, ಈ ಪ್ರಪಂಚದಲ್ಲಿ ಎಷ್ಟು ಓಷನ್ ಇದೆ? 5 ಓಷನ್ ಇದೆ ಅಂತ ಸರಿಯಾಗಿ ಉತ್ತರ ಕೊಡ್ತಾರೆ. ಕೇಳೋ ಎಲ್ಲ ಪ್ರಶ್ನೆಗೂ ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ. ಹಾಗೆ ಯೂನಿವರ್ಸಿಟಿಲಿ ಸೇರೋಕ್ಕೆ ಸೆಲೆಕ್ಟ್ ಕೂಡ ಆಗ್ತಾರೆ. ಸರಿ ಅಂತ ಎಲ್ಲರಿಗೂ ಬಾ ಹೇಳಿ ಹೊರಡ್ತಾ ಇರ್ಬೇಕಾದ್ರೆ ಮಿಸ್ ಆಗಿ ಎಡವಿ ಕೆಳಗೆ ಬಿದ್ದು ಹೋಗ್ತಾರೆ. ಆಗ ಅವರ ಅಮ್ಮ ಎತ್ತೋಕೆ ಅಂತ ಬಂದಾಗ ಟೀಚರ್ ಅವ್ರನ್ನ ತಡಿತಾರೆ. ಅವಳಾಗಿ ಅವಳೇ ಎದ್ದೊಳ್ತಾಳೆ. ಹಾಗನೇ ಅವಳಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗೋದು ಅಂತಾರೆ. ಅದೇ ರೀತಿ ಎಲ್ಲಾನು ತಾನಾಗೆ ಎದ್ದು ನಿಲ್ತಾಳೆ. ನೆಕ್ಸ್ಟ್ ಡೇ ಬೇರೆ ಯಾವುದೋ ಊರಲ್ಲಿರೋ ಕಾಲೇಜ್ಗೆ ಎಲ್ಲ ಹೋಗಿ ತಲುಪ್ತಾಳೆ. ಜೊತೆಗೆ ಟೀಚರ್ನೂ ಇರ್ತಾರೆ. ಯಾಕೆಂದರೆ ಅವಳಿಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ನಮ್ಮ ಟೀಚರ್ ಬೇಕೇ ಬೇಕು ಅಲ್ವಾ? ಒಂದು ಸೆಕೆಂಡ್ ಕೂಡ ಟೀಚರ್ ಸುಮ್ಮನೆ ಇರೋಲ್ಲ. ಎಲ್ಲಾಗೆ ಏನಾದರೂ ಹೇಳ್ಕೊಡ್ತಾನೆ ಇರ್ತಾರೆ. ಹಾಗೆ ಕ್ಲಾಸ್ ರೂಮ್ಗೂ ಕರ್ಕೊಂಡು ಹೋಗ್ತಾರೆ. ಕ್ಲಾಸಲ್ಲಿ ಕೆಲವೊಂದು ಪ್ರಶ್ನೆ ಕೇಳ್ತಾರಲ್ಲ, ಅದಕ್ಕೆ ಎಲ್ಲ ಸೈನ್ ಲ್ಯಾಂಗ್ವೇಜಲ್ಲಿ ಆನ್ಸರ್ ಮಾಡ್ತಾಳೆ. ಆ ಆನ್ಸರ್ ಕೇಳಿ ಎಲ್ಲರೂ ಕ್ಲಾಪ್ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿರೋ ಎಲ್ಲರಿಗೂ ತನ್ನ ಸೈನ್ ಲ್ಯಾಂಗ್ವೇಜ್ನ ಹೇಳ್ಕೊಡ್ತಾನೆ ಇರ್ತಾಳೆ. ಇದು ಮರ, ಇದು ಬಟರ್ಫ್ಲೈ, ಇದು ಪಕ್ಷಿ ಅಂತ ಎಲ್ಲ ಹೇಳ್ಕೊಡ್ತಾಳೆ. ಎಲ್ಲರೂ ಖುಷಿಯಾಗಿ ಜೊತೆಗೆ ಇರ್ತಾರೆ. ಎಲ್ಲ ತುಂಬಾನೇ ಚೆನ್ನಾಗಿ ಓದ್ತಾಳೆ. ಅವಳಿಗೆ ಎಲ್ಲನೂ ಗೊತ್ತಾಗ್ತಾ ಇರುತ್ತೆ. ಆದರೆ ಎಕ್ಸಾಮ್ನ ಬ್ರೈಲಲ್ಲಿ ಅಂದರೆ ಸೈನ್ ಲ್ಯಾಂಗ್ವೇಜಲ್ಲಿ ಬರೆಯುವಾಗ ಸ್ಪೀಡಾಗಿ ಬರೆಯೋದಕ್ಕೆ ಆಗಲ್ಲ. ಅದಕ್ಕೆ ಫೇಲ್ ಆಗ್ತಾನೆ ಇರ್ತಾರೆ. ನಾರ್ಮಲಿ ಎಕ್ಸಾಮಲ್ಲಿ ಎಲ್ಲರೂ ಪಾಸ್ ಆದರೆ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ನಮ್ಮ ಟೀಚರ್ ಮತ್ತೆ ಎಲ್ಲ ಫೇಲ್ ಆಗಿದ್ದಕ್ಕೆಲ್ಲ ಜಾಲಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ತಾನೆ ಇದ್ದಾರೆ. ಹಾಗೆ ಅವ್ರ ಅಮ್ಮನಿಗೂ ಕೂಡ ಫೋನ್ ಮಾಡಿ ಫೇಲ್ ಆಗಿರೋ ವಿಷಯ ತಿಳಿಸ್ತಾರೆ. ಟೀಚರ್ ಅವ್ರ ಅಮ್ಮನ ಬಳಿ, ನನಗೆ ತುಂಬಾನೇ ವಯಸ್ಸಾಗ್ತಾ ಇದೆ,
ಆದಷ್ಟು ಬೇಗ ನಾನು ಎಲ್ಲಾಗೆ ಎಲ್ಲನೂ ಹೇಳ್ಕೊಡ್ಬೇಕು, ಇಂಡಿಪೆಂಡೆಂಟ್ ಆಗಿ ಅವಳು ಬದುಕೋ ಥರ ನಾನು ಮಾಡಬೇಕು ಅಂತ ಹೇಳಿ ಫೋನ್ನ ಕೂಡ ಇಡ್ತಾರೆ. ಅವತ್ತು ರಾತ್ರಿನೇ ಆ ಯೂನಿವರ್ಸಿಟಿ ಅಡ್ಮಿನ್ ಟೀಚರ್ನ ಕರೆದು ಎಲ್ಲಕ್ಕೋಸ್ಕರ ಸ್ಪೆಷಲ್ ಆಗಿರೋ ಸೈನ್ ಲ್ಯಾಂಗ್ವೇಜಲ್ಲಿ ರೆಡಿ ಮಾಡಿರೋ ಅಂತ ಒಂದು ಬುಕ್ನ ಕೊಡ್ತಾರೆ. ಇದು ಎಲ್ಲಾಗೆ ಓದೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ, ಥ್ಯಾಂಕ್ಸ್ ಅಂತ ಅಡ್ಮಿನ್ಗೆ ಹೇಳಿದಾಗ ಅಡ್ಮಿನ್ ಕೂಡ ಥ್ಯಾಂಕ್ಸ್ ಅಂತ ಸೈನ್ ಲ್ಯಾಂಗ್ವೇಜಲ್ಲೇ ಹೇಳ್ತಾರೆ. ತಕ್ಷಣ ಟೀಚರ್ ಅವ್ರನ್ನ ನೋಡ್ತಾನೆ ಇರ್ತಾರೆ. ಅವರಿಗೆ ಏನೂ ನೆನಪಾಗ್ತಾನೆ ಇರಲ್ಲ. ಸರ್, ನಾನು ಹೇಗೆ ಹೊರಗಡೆ ಹೋಗಬೇಕು? ಟೀಚರ್, ನೀವು ಯಾವ ಡೋರಿಂದ ಬಂದ್ರೋ ಅದೇ ಡೋರಿಂದ ಹೋಗ್ಬೇಕು. ಓ ಹೌದಾ ಅಂತ ಏನೋ ಮರ್ತ ರೀತಿ ಹೋಗ್ತಾ ಇರ್ತಾರೆ. ಟೀಚರ್ ಎಲ್ಲಾಗೆ ಬುಕ್ನು ಕೂಡ ಕೊಡ್ತಾರೆ. ಅವಳು ಅದನ್ನ ಓದ್ಕೋತಾಳೆ. ಬಟ್ ಎಲ್ಲಾಗೆ ಟೈಪ್ ಮಾಡೋದು ಮತ್ತೆ ಸ್ಲೋ ಆಗಿ ಆ ಎಕ್ಸಾಮಲ್ಲೂ ಫೇಲ್ ಆಗಿಬಿಡ್ತಾಳೆ. ಹೀಗೆ 3 ವರ್ಷದಿಂದ ಎಕ್ಸಾಮಲ್ಲಿ ಫೇಲ್ ಆಗ್ತಾನೆ ಇರ್ತಾಳೆ. ಇನ್ನು ಮುಂದೆ ನಾನು ಓದಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಎಲ್ಲ ಟೀಚರ್ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾಳೆ. ಎಲ್ಲ ಓದಲ್ವಾ, ನೀನು ಡಿಗ್ರಿ ತಗೊಂಡು ನನ್ನ ಮುಂದೆ ಬಂದು ನಿಲ್ಲಬೇಕು, ಆ ಗೌನ ಹಾಕ್ಕೊಂಡು ನನ್ನ ಮುಂದೆ ನಿಲ್ಲಬೇಕು ಅನ್ನೋದು ನನ್ನ ಆಸೆ. ಇಷ್ಟು ದಿನ ನಾವು ಕಷ್ಟಪಟ್ಟಿರೋದೇ ಇದಕ್ಕೋಸ್ಕರ. ನಾನು ಬದುಕಿರೋವರೆಗೂ ನೀನು ಓದ್ತಾನೆ ಇರಬೇಕು, ಓದೋದನ್ನು ಮಾತ್ರ ಯಾವತ್ತೂ ಬಿಡಬಾರ್ದು. ಆದರೆ ಎಲ್ಲ ಇದನ್ನೆಲ್ಲ ಕೇಳಿ ಎಲ್ಲ ವಸ್ತುನೂ ಕೆಳಗೆ ತಳ್ಳಿಬಿಡ್ತಾರೆ. ಆಗ ಟೀಚರ್ಗೆ ಕೋಪ ಬಂದು ಎಲ್ಲಾಗೆ ಕೆನ್ನೆಗೆ ಹೊಡೆದು ಬಿಡ್ತಾರೆ. ಎಲ್ಲಾನು ಕೂಡ ನೋವಲ್ಲಿ ಅಳ್ತಾಳೆ. ಆಮೇಲೆ ಎಲ್ಲಾನ ಕೂರಿಸಿ, ಪ್ಲೀಸ್ ಎಲ್ಲ ಅರ್ಥ ಮಾಡ್ಕೊ, ನೀನು ಈ ಎಕ್ಸಾಮಲ್ಲಿ ಪಾಸ್ ಆಗಿ ಡಿಗ್ರಿ ತಗೊಂಡು ನನ್ನ ಮುಂದೆ ಬರಬೇಕು. ಬಟ್ ಎಲ್ಲ ಅದನ್ನು ಕೇರ್ ಮಾಡದೆ ಆ ಟೈಪ್ ರೈಟರಲ್ಲಿ ಬ್ಲ್ಯಾಕ್ 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 ಅಂತ ಟೈಪ್ ಮಾಡ್ತಾನೆ. ಅದು ತುಂಬ ಫಾಸ್ಟಾಗಿ. ಅದನ್ನು ನೋಡಿ ಟೀಚರ್ ತುಂಬ ಶಾಕ್ ಆಗ್ತಾರೆ. ಯಾಕಂದರೆ 2 ನಿಮಿಷದಲ್ಲಿ 60 ವರ್ಡ್ಸ್ನ ಟೈಪ್ ಮಾಡಿರ್ತಾಳೆ. ಇನ್ಮೇಲೆ ನಾವು ಸ್ಲೋ ಅಲ್ಲ, ನಾವು ಫಾಸ್ಟ್. ಯಾರು ಹೇಳಿದ್ದು ನಾವು ಸ್ಲೋ ಅಂತ? ಇನ್ಮೇಲೆ ಎಲ್ಲ ಎಕ್ಸಾಮಲ್ಲೂ ನಾವು ಪಾಸ್ ಆಗ್ತೀವಿ. ಬಾ ಎಲ್ಲ, ನಾವು ಇದನ್ನ ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಐಸ್ ಕ್ರೀಮ್ ಕೊಡ್ಸೋಕೆ ಅಂತ ಎಲ್ಲಾನ ಕರ್ಕೊಂಡು ಹೋಗ್ತಾರೆ. ಆದರೆ ಅಲ್ಲಿ ಹೋದ್ಮೇಲೆ ಎಲ್ಲ ಇರೋದನ್ನ ಅವರು ಮರ್ತೇ ಬಿಡ್ತಾರೆ. ಐಸ್ ಕ್ರೀಮ್ನ ತಗೊಂಡು ಈವನ್ ಚೇಂಜ್ನು ಕೂಡ ವಾಪಸ್ ತಗೊಳ್ದೆ ಹಾಗೆ ಮನೆಗೆ ಹೋಗ್ಬಿಡ್ತಾರೆ. ಈ ಕಡೆ ಎಲ್ಲ ಟೀಚರ್ಗೋಸ್ಕರ ವೆಯ್ಟ್ ಮಾಡ್ತಾನೆ ಇರ್ತಾರೆ. ಆದರೆ ಟೀಚರ್ ವಾಪಸ್ ಬರೋದೇ ಇಲ್ಲ. ಅದಕ್ಕೋಸ್ಕರ ತಾನಾಗ್ತಾನೆ ಹೊರಡಬೇಕು ಅಂತ ಅಂದ್ಕೊಂಡಾಗ ಆಲ್ಮೋಸ್ಟ್ ಆಕ್ಸಿಡೆಂಟ್ ಆಗೋ ರೀತಿ ಕೊನೆ ಕ್ಷಣದಲ್ಲಿ ತಪ್ಪಿಸ್ಕೊಂಡಿರ್ತಾಳೆ. ಇದೆಲ್ಲ ಗೊತ್ತಿಲ್ಲದೆ ಟೀಚರ್ ಮನೇಲಿ ಇದ್ದಾರೆ. ಆಗ ಆ ಅಡ್ಮಿನ್ ಬರ್ತಾರೆ. ಸರ್, ನೀವಾ? ಎಲ್ಲ ಬೇಗ ಬಾ, ಸರ್ ಬಂದಿದ್ದಾರೆ ಅಂತ ಎಲ್ಲಾನ ಕರೀತಾರೆ. ಟೀಚರ್ ಎಲ್ಲಾಗೆ ಕಿವಿ ಕೇಳಿಸಲ್ಲ, ಮರೆತು ಹೋದ್ರ? ಓ ಸಾರಿ, ಎಲ್ಲ ಅವ್ರ ಅಮ್ಮ, ಬೇಗ ಎಲ್ಲಾನ ಕರ್ಕೊಂಡು ಬಾ. ಟೀಚರ್, ಎಲ್ಲ ಅವ್ರ ಅಮ್ಮ ಇಲ್ಲಿ ಇಲ್ಲ, ಎಲ್ಲ ಕಾಲೇಜಲ್ಲಿ ಓದಬೇಕು ಅಂತ ನೀವೇ ಬೇರೆ ಊರಿಗೆ ಬಂದು ಓದ್ತಾ ಇದ್ದೀರಾ. ಹಾಗೆ ಎಲ್ಲ ನನ್ನ ಜೊತೆನೇ ಇದ್ದಾರೆ. ಟೀಚರ್, ನಿಮಗೆ ಏನೋ ಪ್ರಾಬ್ಲಮ್ ಇದೆ, ಬೇಗನೆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಎಲ್ಲಾನೇ ಮರ್ತ್ಬಿಟ್ಟು ಬಂದಿದ್ದೀರಾ, ಇನ್ನೊಂದ್ಸಲಿ ಈ ರೀತಿ ಮಾಡಬೇಡಿ ಅಂತ ಹೇಳಿ ಅವರು ಹೊರಟೋಗ್ತಾರೆ. ಟೀಚರ್ ಎಲ್ಲಾನ ಕೈ ಹಿಡ್ಕೊಂಡು, ಐ ಆಮ್ ರಿಯಲಿ ಸಾರಿ ಎಲ್ಲ, ನನಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಎಲ್ಲ ಪರವಾಗಿಲ್ಲ, ಬಟ್ ಇನ್ನೊಂದ್ಸತಿ ಯಾವಾಗಲೂ ಕೂಡ ನನ್ನನ್ನು ಮರಿಲೇಬೇಡಿ. ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ, ನನ್ನ ಲೈಫ್ ಇರೋವರೆಗೂ ಯಾವತ್ತೂ ಮರೆಯಲಾಗಲ್ಲ. ಆಮೇಲೆ ಲೀವ್ ಡೇಸ್ ಬರುತ್ತೆ. ಅವರೆಲ್ಲರೂ ಕೂಡ ಮನೆಗೆ ಬಂದಿರ್ತಾರೆ. ಆಲಿಯಾಗೆ ಅಂದರೆ ಎಲ್ಲ ಅವರ ತಂಗಿಗೆ ಮ್ಯಾರೇಜ್ ಫಿಕ್ಸ್ ಆಗಿರುತ್ತೆ. ಆಗ ಡಿನ್ನರ್ ಟೈಮಲ್ಲಿ ಆಲಿಯಾ ಎದ್ದು ನಿಂತು ಮಾತಾಡ್ತಾಳೆ. ನಾವು ತುಂಬ ಖುಷಿಯಾಗಿದ್ದೀವಿ, ನನಗೆ ಒಬ್ಳು ಅಕ್ಕ ಇದ್ದಾಳೆ. ಚಿಕ್ಕ ವಯಸ್ಸಿನಲ್ಲಿ ನಾವು ಒಟ್ಟಿಗೆ ಆಟ ಆಡ್ತಾ ಇದ್ವಿ. ಆಗ ಇಬ್ಬರು ಕೆಳಗೆ ಬಿದ್ದಾಗ ಅಪ್ಪ ಅಮ್ಮ ಬಂದು ನನ್ನನ್ನು ಎತ್ತುತ್ತಾನೆ ಇದ್ದಿಲ್ಲ, ಯಾವಾಗಲೂ ಅಕ್ಕನ್ನೇ ಕೇರ್ ಮಾಡ್ತಾಯಿದ್ರು. ಎಲ್ಲ ಅಂದರೆ ಅವತ್ತಿಂದ ನನಗೆ ತುಂಬಾ ಕೋಪ. ಅವಳನ್ನ ತುಂಬಾ ಟಾರ್ಚರ್ ಮಾಡ್ತಾ ಇದ್ದೆ. ನನಗೆ ಇಷ್ಟ ಆಗದೆ ಇರೋ ಫುಡ್ನೆಲ್ಲ ಅವಳಿಗೆ ಕೊಡ್ತಾ ಇದ್ದೆ. ಅವಳು ನೀರು ಕೇಳಿದ್ರೆ ತಗೋಬರ್ತೀನಿ ಅಂತ ಹೇಳಿ ನಾನು ಹೋಗಿ ನನ್ನ ಪಾಡಿಗೆ ಮಲ್ಕೊಬಿಡ್ತಾ ಇದ್ದೆ. ರಾತ್ರಿಯೆಲ್ಲ ಅವಳು ನಾನು ನೀರು ತರ್ತೀನಿ ಅಂತ ಕಾಯ್ತಾನೆ ಇರ್ತಾ ಇದ್ಲು. ನಾನೇನ ಈ ರೀತಿ ಮಾಡಿದೆ ಅಂತ ಯೋಚನೆ ಮಾಡಿದ್ರೆ ನನಗೆ ನಂಬೋದಕ್ಕೇನೆ ಆಗ್ತಾ ಇಲ್ಲ. ಇದನ್ನೆಲ್ಲ ಟೀಚರ್ ಎಲ್ಲಾಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾನೆ ಇರ್ತಾರೆ. ಇದನ್ನ ಕೇಳಿ ಎಲ್ಲಾಗೆ ತುಂಬಾನೇ ಕೋಪ ಬರುತ್ತೆ. ಆಲಿಯಾಗೆ ಸುಮ್ಮನೆ ಇರೋದಕ್ಕೆ ಹೇಳ್ತಾಳೆ. ನಂತರ ಎಲ್ಲ ಒಂದು ಲೆಟರ್ ಬರೆದಿರ್ತಾಳೆ. ಅದನ್ನ ಟೀಚರ್ ಈಗ ಓದೋದಕ್ಕೆ ಶುರು ಮಾಡ್ತಾರೆ. ಮೊದಲು ನನ್ನ ತಂಗಿ ಆಲಿಯಾನ ಮುಟ್ಟೋಕೆ ಹೇಳಿದ್ರು. ಅವಳನ್ನ ಮುಟ್ಟಿದಾಗ್ಲೇ ಗೊತ್ತಾಯ್ತು ಅವಳೆಷ್ಟು ಸುಂದರವಾಗಿದ್ದಾಳೆ ಅಂತ. ಅವಳ ಮುದ್ದಾದ ಕಣ್ಣನ್ನ ಮುಟ್ಟುವಾಗ ಅವಳ ಕಣ್ಣಿಂದ ನಾನು ಈ ಪ್ರಪಂಚನ ನೋಡಿದೆ. ನನ್ನ ಕೈ ಹಿಡ್ಕೊಂಡು ಅವಳು ನನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ಲು. ಅಮ್ಮ ಇಲ್ಲದೆ ಇರುವಾಗ ಅವಳೇ ನನಗೆ ಊಟ ಹಾಕ್ಕೊಡ್ತಾ ಇದ್ಲು.
ನೈಟಲ್ಲಿ ನೀರು ಬೇಕು ಅಂದ್ರೂ ಅವಳೇ ತಂದು ಕೊಡ್ತಾ ಇದ್ಲು. ಬೇರೆ ಅಕ್ಕಂದಿರೋ ರೀತಿ ನನ್ನ ತಂಗಿನ ನಾನು ನೋಡ್ಕೊಳಕ್ಕೆ ಆಗದೆ ಇರ್ಬೋದು, ಆದರೆ ನಾನು ನನ್ನ ತಂಗಿ ಮೇಲೆ ತುಂಬಾನೇ ಪ್ರೀತಿ ಇಟ್ಟಿದ್ದೀನಿ. ಅವಳು ಅಂದರೆ ನನಗೆ ತುಂಬ ಇಷ್ಟ. ಇದನ್ನು ಕೇಳಿ ಎಲ್ಲರೂ ತುಂಬಾನೇ ಫೀಲ್ ಮಾಡ್ತಾರೆ. ಎಲ್ಲ ಎಷ್ಟು ಒಳ್ಳೆಯವಳು, ಅವಳ ಮನಸ್ಸು ಎಷ್ಟು ಒಳ್ಳೆ ರೀತಿ ಇದೆ. ತನ್ನ ತಂಗಿ ತನಗೆ ಎಷ್ಟೇ ಟಾರ್ಚರ್ ಮಾಡಿದ್ರು ಅವಳ ಬಗ್ಗೆ ತಪ್ಪಾಗಿ ಹೇಳಬಾರ್ದು ಅಂತ ಈ ರೀತಿಯಾಗಿ ಬರೆದು ಟೀಚರು ಓದಿರ್ತಾರೆ. ಎಲ್ಲ ತಂಗಿಗೆ ಮದುವೆ ಆಗುತ್ತೆ, ಅದರ ಬಗ್ಗೆ ಟೀಚರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಈಗ ಇಲ್ಲೇ ಪ್ರಾಬ್ಲಮ್ ಬರೋದು. ಲವ್, ಪ್ರೀತಿ ಅಂದರೆ ಏನು ಅಂತ ತಿಳ್ಕೊಳ್ಳೋಕ್ಕೆ ಎಲ್ಲ ಇಷ್ಟಪಡ್ತಾಳೆ. ಇದೆಲ್ಲ ತಿಳ್ಕೊಂಡ್ಮೇಲೆ ಅವಳಿಗೆ ಯಾರ ಮೇಲೆ ಲವ್ ಬರುತ್ತೆ ಅಂದರೆ ಅವಳ ಟೀಚರ್ ಮೇಲೆ. ಇದನ್ನು ಟೀಚರ್ ಅರ್ಥ ಮಾಡಿಕೊಂಡು ಇನ್ಮೇಲೆ ಇಲ್ಲೇ ಇದ್ರೆ ಸರಿ ಇರಲ್ಲ ಅಂತ ಟೀಚರ್ ಅಲ್ಲಿಂದ ಹೊರಟು ಹೋಗ್ತಾರೆ. ಆಲ್ರೆಡಿ ಅವರಿಗೆ ಪ್ರಾಬ್ಲಮ್ ಇದೆಯಲ್ಲ, ಅದು ಹೆಚ್ಚಾಗಿ ಎಲ್ಲರೂ ಮರ್ತೋಗ್ಬಿಡ್ತಾರೆ. ಹಾಗೆ ರೋಡಲ್ಲೇ ಹೋಮ್ಲೆಸ್ ಆಗಿ ತಿರುಗಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲ ಟೀಚರ್ಗಾಗಿ ವೆಯ್ಟ್ ಮಾಡ್ತಾನೆ ಇರ್ತಾಳೆ 12 ವರ್ಷದಿಂದ. ಹಾಗೆ ಈ ಗ್ಯಾಪಲ್ಲಿ ಸ್ವಲ್ಪನೇ ಓದಿ ಎಲ್ಲ ಎಕ್ಸಾಮ್ನು ಪಾಸ್ ಮಾಡ್ತಾ ಇರ್ತಾಳೆ. ಆಗನೇ ಎಲ್ಲ ಮತ್ತೆ ಆಲಿಯಾ ಟೀಚರ್ನ ನೋಡೋದು, ಹಾಗೆ ಎಲ್ಲ ತುಂಬ ಖುಷಿಪಟ್ಟಿತ್ತು. ಈಗ ಟೀಚರ್ ಹಾಸ್ಪಿಟಲಲ್ಲಿ ಇದ್ದಾರೆ. ಹೇಗಾದರೂ ಮಾಡಿ ಟೀಚರ್ಗೆ ಎಲ್ಲ ನೆನಪಿಸ್ಬೇಕು ಅಂತ ಎಲ್ಲ ದಿನ ಟೀಚರ್ನ ನೋಡೋಕ್ಕೆ ಬರ್ತಾಳೆ. ಹೇಗೆ ಚಿಕ್ಕ ವಯಸ್ಸಿನಲ್ಲಿ ಟೀಚರ್ ಇವಳಿಗೆ ಹೇಳ್ಕೊಟ್ರು, ಅದೇ ರೀತಿ ಈಗ ಎಲ್ಲ ಟೀಚರ್ಗೆ ಹೇಳ್ಕೊಡೋಕ್ಕೆ ಶುರು ಮಾಡಿ. ಆಗ ಟೀಚರ್ ಎಲ್ಲನ ಗ್ಲಾಸಸ್ ಟಚ್ ಮಾಡ್ತಾರೆ. ಎಲ್ಲ ಅದನ್ನು ಟೀಚರ್ಗೆ ಹಾಕ್ತಾಳೆ. ಹೇಗೆ ಚಿಕ್ಕ ವಯಸ್ಸಿನಲ್ಲಿ ಟೀಚರ್ ಎಲ್ಲಗೆ ಸನ್ಗ್ಲಾಸ್ ಹಾಕಿದ್ರೋ ಅದೇ ರೀತಿ. ನೆಕ್ಸ್ಟ್ ಏನು ಆಗುತ್ತೆ, ಹಾಸ್ಪಿಟಲಲ್ಲಿ ಟೀಚರ್ ತುಂಬ ಅಗ್ರೆಸಿವ್ ಆಗಿದ್ದಾರೆ. ಅಲ್ಲಿರೋರು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗದೆ ಅವ್ರನ್ನ ಕಟ್ಟಿ ಹಾಕ್ಬಿಟ್ಟಿದ್ದಾರೆ. ಕೈಯಲ್ಲಿ ಒಂದು ಬೊಕ್ಕೆ ಹಿಡ್ಕೊಂಡು ಟೀಚರ್ನ ನೋಡೋಕ್ಕೆ ಅಂತ ಬರ್ತಾಳೆ. ಟೀಚರ್ ಕೈನ ಮುಟ್ಟು ನೋಡಿದ್ಮೇಲೆ ಅವಳಿಗೆ ಗೊತ್ತಾಗುತ್ತೆ ಟೀಚರ್ನ ಕಟ್ಟಾಕಿದ್ದಾರೆ ಅಂತ. ಇವರು ನನ್ನ ಟೀಚರ್, ಯಾರು ಕಟ್ಟಾಕಿದ್ದು? ತಕ್ಷಣ ಅದನ್ನು ಬಿಚ್ಚಿ ಅಂತ ಎಳಿತಾಳೆ, ಕಿರ್ಚಾಡ್ತಾಳೆ. ಯಾಕೆಂದರೆ ಎಲ್ಲಾಗೆ ಟೀಚರೇ ಎಲ್ಲ. ಇದು ಅವಳಿಗೆ ತಡೆಯೋದಕ್ಕೆ ಆಗಲ್ಲ. ಟೀಚರ್ನ ಯಾರು ಕಟ್ಟಾಕಿದ್ದು ಅಂತ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ. ಇವಳು ಕಿರ್ಚಾಡೋದನ್ನ ನೋಡಿ ಅಲ್ಲಿರೋರೆಲ್ಲ ಬರ್ತಾರೆ. ಹಾಗೆ ಟೀಚರ್ನು ಕೂಡ ಬಿಚ್ಚಿ ಬಿಟ್ಬಿಡ್ತಾರೆ. ನಂತರ ಫೈನಲ್ ಇಯರ್ ಫೈನಲ್ ಎಕ್ಸಾಮ್ ನಡೆಯುತ್ತೆ. ಎಲ್ಲ ಈ ಎಕ್ಸಾಮಲ್ಲಿ ಪಾಸ್ ಕೂಡ ಆಗ್ತಾಳೆ. ಗ್ರಾಜ್ಯುಯೇಷನ್ ಡೇ ನಡೆಯುತ್ತೆ. ಆಗ ಅಡ್ಮಿನ್ ಗ್ರಾಜ್ಯುಯೇಷನ್ ಡೇ ಅಲ್ಲಿ ಮಾತಾಡ್ತಾರೆ, ಯಾರಿಂದ ಬೇಕಾದರೂ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ. ಈ ಹುಡುಗಿನ ನೋಡಿ ನಾವೆಲ್ಲರೂ ಕಲಿಬೇಕು. ನಮ್ಮ ಯೂನಿವರ್ಸಿಟಿಯ ಪ್ರೈಡ್ ಆಗಿರೋ ಎಲ್ಲಾನ ಮಾತಾಡೋದಕ್ಕೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಆಗ ಎಲ್ಲಾನು ಸೈನ್ ಲ್ಯಾಂಗ್ವೇಜಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ತುಂಬ ವರ್ಷದ ಹೋರಾಟದ ನಂತರ ಇರುವೆ ಬೆಟ್ಟನ ಹತ್ತೋ ಥರ, ಆಮೇಲೆ ಮರುಭೂಮಿನ ದಾಟೋ ಥರ ನಾನು ಕೂಡ ನನ್ನ ಗ್ರಾಜ್ಯುಯೇಷನ್ನ ಕಂಪ್ಲೀಟ್ ಮಾಡಿದ್ದೀನಿ. ನನಗೂ ಇಲ್ಲಿರೋ ನಿಮ್ಮೆಲ್ಲರಿಗೂ ಒಂದೇ ಡಿಫ್ರೆನ್ಸ್. ನೀವು 20 ವರ್ಷದಲ್ಲಿ ಮುಗಿಸೋದನ್ನ ನಾನು 40 ವರ್ಷದಲ್ಲಿ ಮುಗಿಸಿದ್ದೀನಿ. ಆದರೆ ರಿಸಲ್ಟ್ ಒಂದೇ, ನಾನು ಗೆದ್ದಿದ್ದೀನಿ. ಎಷ್ಟು ನಿಧಾನವಾಗಿ ಹೋಗ್ತೀವಿ, ಎಷ್ಟು ವೇಗವಾಗಿ ಹೋಗ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಾವು ಖಂಡಿತವಾಗ್ಲೂ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರಬೇಕು. ಪ್ರತಿ ವರ್ಷ ನಾನು ನನ್ನ ಅಮ್ಮನಿಗೆ ಫೋನ್ ಮಾಡಿ ನಾನು ಎಕ್ಸಾಮಲ್ಲಿ ಸೋತೋದೆ ಅಂತ ಹೇಳ್ತಾ ಇದ್ದೆ. ಆದರೆ ಈ ಬಾರಿ ಹೆಮ್ಮೆಯಿಂದ ನಾನು ಪಾಸಾದೆ ಅಂತ ಹೇಳ್ಕೊತೀನಿ. ಈ ಸಂತೋಷಕ್ಕೆ ನನ್ನ ಟೀಚರ್ ಒಬ್ಬರೇ ಕಾರಣ. ಚಿಕ್ಕ ವಯಸ್ಸಿನಲ್ಲಿ ನನಗೆ ಏನೂ ಗೊತ್ತಾಗ್ತಾ ಇದ್ದಿಲ್ಲ. ಅವರೇ ನನಗೆ ಎಲ್ಲನೂ ಹೇಳ್ಕೊಟ್ಟಿದ್ದು. ಅವರೇ ನನಗೆ ಅಪ್ಪ, ಅವರೇ ನನಗೆ ಅಮ್ಮ, ದೇವರು, ಎಲ್ಲನೂ ಅವರೇ. ಅವರಿಲ್ಲ ಅಂದರೆ ಹೇಗೆ ಊಟ ಮಾಡಬೇಕು ಅಂತಲೂ ನನಗೆ ಗೊತ್ತಿರ್ತಾ ಇದ್ದಿಲ್ಲ. ನನ್ನ ಕತ್ತಲೆಯ ಬದುಕಲ್ಲಿ ಬಂದ ಬೆಳಕು ನನ್ನ ಟೀಚರ್. ನಾನು ಓದೋದಕ್ಕೆ ಮುಖ್ಯವಾದ ಕಾರಣ ಅವರೇ ನನ್ನ ಟೀಚರ್. ಅವರೇ ನನ್ನ ಪಕ್ಕದಲ್ಲಿ ಇರಬೇಕಿತ್ತು. ಆದರೆ ಈಗ ಎಲ್ಲನೂ ಮರೆತು ಹಾಸ್ಪಿಟಲಲ್ಲಿ ಇದ್ದಾರೆ. ಇವತ್ತು ನನ್ನ ಜೊತೆ ಗ್ರಾಜ್ಯುಯೇಟ್ ಆಗಿರೋ ಎಲ್ಲರೂ ಗೌನ್ ಹಾಕ್ಕೊಂಡಿದ್ದಾರೆ, ಆದರೆ ನಾನು ಹಾಕ್ಕೊಂಡಿಲ್ಲ. ಯಾಕೆಂದರೆ ನಾನು ಗ್ರಾಜ್ಯುಯೇಷನ್ ಗೌನ್ ಹಾಕ್ಕೊಂಡು ಫಸ್ಟ್ ನನ್ನ ಟೀಚರ್ ಮುಂದೆನೇ ಹೋಗಿ ನಿಲ್ಲಬೇಕು. ಅವರೇ ನನ್ನನ್ನು ಮೊದಲು ನೋಡಬೇಕು. ಅವರ ಆಸೆಗೋಸ್ಕರನೇ ನಾನು ಓದಿದ್ದು. ಅದಕ್ಕೋಸ್ಕರನೇ ನನಗೆ ಇಷ್ಟೊಂದು ಖುಷಿ ಆಗ್ತಿರೋದು. ಇಲ್ಲಿ ಎಷ್ಟೋ ಜನ ಟೀಚರ್ ಇದ್ದಾರೆ, ಬಟ್ ನನ್ನ ಟೀಚರ್ ಥರ ಯಾರೂ ಬರೋಲ್ಲ. ಅವರು ಈ ವರ್ಲ್ಡಲ್ಲಿರೋ ಬೆಸ್ಟ್ ಟೀಚರ್. ಇದನ್ನು ಕೇಳಿ ಅಲ್ಲಿದ್ದ ಎಲ್ಲರೂ ತುಂಬ ಜೋರಾಗಿ ಚಪ್ಪಾಳೆ ತರ್ತಾರೆ, ಕೆಲವೊಬ್ಬರು ಅಳ್ತಾರೆ. ಆಗ ಟೀಚರ್ ಮೆಂಟಲ್ ಹಾಸ್ಪಿಟಲಲ್ಲಿ ಕಿಟಕಿಲಿ ನೋಡ್ತಾ ಕೂತಿರ್ತಾರೆ. ಸಡನ್ನಾಗಿ ತಿರುಗಿ ನೋಡಿದ್ರೆ ಎಲ್ಲ ಗ್ರಾಜ್ಯುಯೇಷನ್ ಗೌನ್ ಹಾಕ್ಕೊಂಡು ಅವರ ಪಕ್ಕದಲ್ಲೇ ನಿಂತಿರ್ತಾಳೆ. ಎಲ್ಲಾನ ಈ ರೀತಿ ನೋಡಬೇಕು ಅನ್ನೋದೇ ಟೀಚರ್ನ ಆಸೆ ಆಗಿತ್ತು. ಅವರಿಗೆ ಏನು ನೆನಪಿಲ್ಲ, ಹೌದು, ಆದರೆ ಅವರ ಆಳವಾದ ಮನಸ್ಸಲ್ಲಿ ಎಲ್ಲ ಪಾಸ್ ಆಗಬೇಕು, ಈ ರೀತಿ ಡ್ರೆಸ್ಸಲ್ಲಿ ನೋಡಬೇಕು ಅನ್ನೋದು ಆಸೆ ಇರುತ್ತೆ. ಇದನ್ನು ನೋಡಿದ ತಕ್ಷಣ ತುಂಬಾ ಖುಷಿಯಾಗಿ ಅಳ್ತಾರೆ.
ಇಷ್ಟು ವರ್ಷ ಯಾವುದಕ್ಕಾಗಿ ಹೋರಾಟ ಮಾಡಿದ್ರು ಅದು ನಡೆದಿದೆ. ಎಲ್ಲನ ಸಂತೋಷದಿಂದ ತಪ್ಕೋತಾರೆ. ಯಾಕೆಂದ್ರೆ ಎಲ್ಲ ಟೀಚರ್ನ ಆಸೆ ನೆರವೇರಿಸಿದಾಳೆ. ಡಿಗ್ರಿನ ತೋರಿಸಿ ನಮ್ಮಿಬ್ಬರನ್ನ ಕನಸು ಅದು ಇವತ್ತು ನೆರವೇರ್ತು ಟೀಚರ್ ಅಂತ ಎಲ್ಲಾನು ಕೂಡ ತುಂಬಾನೇ ಖುಷಿ ಪಡ್ತಾರೆ. ಹಾಗೆ ಹೊರಗೆ ಮಳೆ ಬರೋದಕ್ಕೆ ಶುರುವಾಗುತ್ತೆ. ಟೀಚರ್ ಎಲ್ಲನ ಕೈ ಇಟ್ಕೊಂಡು ಮಳೆಯಲ್ಲಿ ನೆನೆಸಿ ವಾಟರ್ ವಾಟರ್ ಅಂತ ಹೇಳ್ತಾರೆ. ಈ ಕಾಯಿಲೆಯಿಂದ ಟೀಚರ್ ಎಲ್ಲ ಮರೆತು ಹೋಗಿದ್ರು. ಎಲ್ಲ ಈಗ ಟೀಚರ್ಗೆ ಎಲ್ಲ ಹೇಳ್ಕೊಡ್ತಾ ಇದ್ದಾಳೆ. ಈಗ ಟೀಚರ್ಗೆ ವಾಟರ್ ಅಂದ್ರೆ ಏನು ಅಂತ ಗೊತ್ತಾಗ್ತಾ ಇದೆ. ಎಲ್ಲಾನು ಕೂಡ ಈಗ ಟೀಚರ್ನ ಕೈ ಇಟ್ಕೊಂಡು ವಾಟರ್ ವಾಟರ್ ಅಂತಾರೆ. ಹಾಗೆ ಇಬ್ರು ಮಳೆಯಲ್ಲಿ ಆಟ ಆಡ್ತಾರೆ, ತುಂಬಾ ಖುಷಿಯಾಗಿರ್ತಾರೆ. ಎಲ್ಲ ಹೇಳೋದು ಒಂದೇ, ಯಾವತ್ತೂ ನಮ್ಮ ಜೀವನದಲ್ಲಿ ಈ ಪ್ರಪಂಚದಲ್ಲಿ ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ. ಆ ರೀತಿ ಏನೇ ಇದ್ರೂ ನಾವು ಅದನ್ನ ತೆಗ್ದಾಕ್ಬೇಕು. ನಾವು ಅನ್ಕೊಂಡಿರೋ ವಿಷಯ ಲೇಟ್ ಆಗ್ಬೋದು, ಆದರೆ ಖಂಡಿತ ನಡೆಯುತ್ತೆ. ನಮಗೆ ಅಂತ ಒಂದು ಟೈಮ್ ಬರುತ್ತೆ, ಆಗ ಎಲ್ಲರೂ ನಮ್ಮನ್ನ ಖಂಡಿತ ಅರ್ಥ ಮಾಡ್ಕೋತಾರೆ. ಹೇಗಿತ್ತು ಮೂವಿ? ಎಷ್ಟು ಮನಸ್ಸು ಭಾರ ಆಯಿತು ಅಲ್ವಾ? ಈ ಮೂವಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ನಾನು ನಿಮ್ಮ ಕನ್ನಡ ಮೂವಿ ಗುರು.